ತುಮಕೂರು ನಗರದಲ್ಲಿ ಮೆಜಾರಿಟಿ ಮುಸಲ್ಮಾನರ ಮೆಜಾರಿಟಿ. ಎಲ್ಲ ಕಾಲೇಜುಗಳಲ್ಲೂ ಕೂಡ ಲವ್ ಜಿಹಾದ್ ಅಂತಕ್ಕಂಥದ್ದು ವಿಪರೀತ ಆಗೋಗಿತ್ತು. ಸಿದ್ದರಾಮಯ್ಯನವರು ಬಹುಶಃ ಹುಟ್ಟಿನಿಂದನೇ ಅವರು ಲೆಫ್ಟಿಸ್ಟ್ ಅನ್ಸುತ್ತೆ, ಎಡಚಿಂತನೆ ಇಟ್ಕೊಂಡಿರ್ತಕ್ಕಂಥವ್ರು. ಈ ಅವಧಿ ಏನಿದೆ ಸಿದ್ದರಾಮಯ್ಯನವರ ಜೀವನದ ಕಡೆಯ ಚೀಫ್ ಮಿನಿಸ್ಟರ್ ಅವಧಿ. ಹುಟ್ಟಿನಿಂದ ಯಾವ ಒಂದು ಅಜೆಂಡಾವನ್ನು ಮೈಗೂಡಿಸ್ಕೊಂಡು ಬಂದಿದ್ದಾರಲ್ಲ, ಅದರ ಮುಖಾಂತರ ಹಿಂದೂ ಧರ್ಮವನ್ನು ಆದಷ್ಟು ಮುಗಿಸ್ಬೇಕು ಅಂತಕ್ಕಂಥದ್ದೇನು ಅದನ್ನು 100% ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯನವರ ಏನು ಅತ್ಯಂತ ಕೆಟ್ಟ ಮುಖ ಇದೆಯಲ್ಲ, ನಿಧಾನಕ್ಕೆ ಅನಾವರಣ ಆಗ್ತದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಅನಾವರಣ ಆಗುತ್ತೆ. ಈ ರಾಜ್ಯವನ್ನು ನಮ್ಮ ಧರ್ಮವನ್ನು ಹಾಳು ಮಾಡೋವರೆಗೂ ಅವರಂತೂ ನೆಮ್ಮದಿಯಿಂದ ನಿದ್ದೆ ಮಾಡೋದು. ನಮ್ಮ ಹಿಂದೂ ಧರ್ಮದ ದುರಂತವೇ ನಮ್ಮನ್ನು ಡಿವೈಡ್ ಮಾಡ್ತಕ್ಕಂಥದ್ದು. ಧರ್ಮ ಅಂತ ಡಿವೈಡ್ ಮಾಡಿದ್ರೆ ಅದು ಖಂಡಿತ ಆಗುತ್ತೆ. ನಮ್ಮಲ್ಲಿ ಏನು ಮಾಡಿಬಿಡ್ತಾರೆ, ಜಾತಿಯಿಂದ ಹೊಡೆದು ಬಿಡ್ತಾರೆ ನಮ್ಮನ್ನು. ಇಲ್ಲಿವರೆಗಿನ ನಿಮ್ಮ ಈ ಒಂದು ಎರಡೂವರೆ ದಶಕದ ಜೀವನದಲ್ಲಿ ನೀವು ರಿಮಾರ್ಕೇಬಲ್ ಅನ್ನುವಂಥ ಒಂದಿಷ್ಟು ಘಟನೆಗಳನ್ನು ಹ್ಯಾಂಡಲ್ ಮಾಡಿದ್ದು, ಅದು ಲವ್ ಜಿಹಾದ್ ಇರ್ಬೋದು, ಮತಾಂತರ ಇರ್ಬೋದು, ಹಿಂದುತ್ವ ಇರ್ಬೋದು, ಅಥವಾ ಕಾಂಗ್ರೆಸ್ಸಿನ ವಿರುದ್ಧವಾದಂಥ ಕೆಲವು ನಡಾವಳಿಗಳ ವಿಷಯದಲ್ಲಿರ್ಬೋದು, ಒಂದು ಕೆಲವನ್ನು ನೆನಪಿಸ್ಕೋಬೋದಾ? ಖಂಡಿತ. ಮೊದಲನೇದು, ನಾನು ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷ ಆಗಿದ್ದಾಗ ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಲಿಂಗಾಯತರು ಮತ್ತು ವೀರಶೈವವನ್ನು ಹೊಡಿತಕ್ಕಂಥ ಒಂದು ದೊಡ್ಡ ಯೋಜನೆ ಮಾಡಬಹುದು. ಇಡೀ ರಾಜ್ಯದಲ್ಲಿರ್ತಕ್ಕಂಥ ಇಡೀ ಲಿಂಗಾಯತ ಸಮುದಾಯ ಎಲ್ಲಿ ಒಡೆದೋಗ್ಬಿಡುತ್ತೋ ಅಂತಕ್ಕಂಥ ಒಂದು ಭಾವನೆ ನಿರ್ಮಾಣ ಆಗಿಬಿಟ್ಟಿತ್ತು. ಒಡೆದೋಗೇ ಬಿಡ್ತು, ಇನ್ನು ಇನ್ಎವಿಟಬಲ್ ಅಂತಕ್ಕಂಥ ಭಾವನೆ, ಭಯ ಎಲ್ಲರೂ ಶುರುವಾಗ್ಬಿಟ್ಟಿತ್ತು. ಒಂದು ಸರಿ ನಾನು ಸಿದ್ಧಗಂಗೆ ಮಠಕ್ಕೆ ಹೋದಾಗ ಆಗ ದೊಡ್ಡ ಶ್ರೀಗಳಿದ್ರು, ಅವ್ರ ಕಣ್ಣಲ್ಲೂ ಈ ವಿಚಾರದಲ್ಲಿ ನೀರು ಬಂದುಬಿಟ್ಟಿತ್ತು. ಹೇಳಿದ್ನಲ್ಲ, ಆ ನರಕ ಇನ್ಯಾರಿಗೂ ಮತ್ತೆ ಬರೋದೇ ಬೇಡ ಅಂತೇಳಿ ಆ ಭಾವನೆಯಲ್ಲಿತ್ತು. ಆಗ ನಾನು ಒಂದು ವೀರಶೈವ ಮಹಾಸಭಾದ ಜಿಲ್ಲಾಧ್ಯಕ್ಷನಾಗಿ ನನಗೊಂದು ಇದಿತ್ತು. ನಾನು ಇಲ್ಲ ನಾವೆಲ್ಲರೂ ಒಂದೇನೇ, ನಾವು ಲಿಂಗಾಯತರು ಬೇರೆ ಅಲ್ಲ, ವೀರಶೈವರು ಬೇರೆ ಅಲ್ಲ, ಜೊತೆಗೆ ನಾವೆಲ್ಲ ಹಿಂದೂಗಳು. ಹಿಂದುತ್ವದಲ್ಲೇ ನಾವು ಇಟ್ಕೊಂಡೋದಲ್ಲೇ ನಾವು ಇದು ಮಾಡ್ತಕ್ಕಂಥದ್ದು. ಡಿವಿಷನ್ ಏನು ವಿಭಾಗ ಮಾಡೋದಕ್ಕೆ ಭಾಳ ಜನ ಪ್ರಯತ್ನ ಮಾಡಿದ್ರು. ವೀರಶೈವರು ಈಗಲೂ ನಡೀತಾ ಇದೆ. ವೀರಶೈವರು ಹಿಂದೂಗಳಲ್ಲ ಅಂತ ಒಂದು ಕಡೆ ಭಾಗ ಮಾಡೋಕ್ಕೆ ಶುರು ಮಾಡಿದ್ರೆ, ವೀರಶೈವರು ಲಿಂಗಾಯತರು ಒಂದೇ ಅಲ್ಲ ಅಂತಕ್ಕಂಥದ್ದು ಭಾವನೆ. ಈ ವಿಚಾರದೊಳಗಡೆ ನನ್ನದೊಂದು ದೊಡ್ಡ ಒಂದು ರೀತಿಯಲ್ಲಿ ಹೋರಾಟವೇ ನಡೀತು. ಆಮೇಲೆ ಅನೇಕ ವೇದಿಕೆಗಳು ನಿರ್ಮಾಣ ಆದವು. ಎಲ್ಲ ಇಡೀ ರಾಜ್ಯದಲ್ಲಿ ನಾನು ಓಡಾಡಿದೆ. ಇಂಡಿಗೆಲ್ಲ ಹೋಗಿ ನಾನು ಭಾಷಣಗಳನ್ನ ಮಾಡಿದೆ. ಇಲ್ಲ ಎಲ್ಲ ಒಂದೇನೇ ಅಂತ ಹೇಳಿ ಸ್ವಾಮೀಜಿಗಳನ್ನ ಹೋಗಿ ಕನ್ವಿನ್ಸ್ ಮಾಡ್ತಕ್ಕಂಥ ಕೆಲಸಗಳಿಗೂ ಜೊತೆ ನಾನು ತೊಡಗಿಸ್ಕೊಂಡಿದ್ದೆ. ಹೀಗಾಗಿ ಅದೊಂದು ಹೋರಾಟ ನನ್ನ ಜೀವನದಲ್ಲಿ ತುಂಬ ತೃಪ್ತಿ ಕೊಡ್ತು. ಇಡೀ ಉತ್ತರ ಕರ್ನಾಟಕದಲ್ಲಿ ಎಲ್ಲ ಭಾಗದಲ್ಲೂ ಓಡಾಡಿ ಎಲ್ಲೆಲ್ಲಿ ವೀರಶೈವರು ಲಿಂಗಾಯತರಿಗೆ ತೊಂದರೆ ಆಗಿದೆ ಅಲ್ಲೆಲ್ಲ ಹೋಗಿ ನನಗೆ ಗೊತ್ತಿರ್ತಕ್ಕಂಥ ಮಟ್ಟದಲ್ಲಿ ನಾನು ಭಾಷಣಗಳನ್ನು ಮಾಡಿ ಅಲ್ಲೆಲ್ಲಿ ಹಿರಿಯರನ್ನ ಕನ್ವಿನ್ಸ್ ಮಾಡಿ, ನಾನು ಒಬ್ಬನೇ ಅಂತಲ್ಲ, ಒಂದು ಟೀಮ್, ಒಂದು ದೊಡ್ಡ ಪ್ರಯತ್ನ ಮಾಡಿದ್ವಿ. ಏನು ದೇವರ ದಯೆ ಕೂಡ ಇತ್ತು. ಹಾಗಾಗಿ ಅದು ನಮ್ಮ ಸಮುದಾಯ ಚೂರಾಗದೆ ಉಳ್ಕೊಂತು. ಇದು ನನಗೆ ತುಂಬ ಖುಷಿ ಕೊಟ್ಟಂತಹ ಮೊದಲನೇ ಇದು. ಎರಡನೇದು, ನಾನು ಹೇಳಿದೆ ಬಜರಂಗ ದಳದ ಹೋರಾಟ ಶುರು ಮಾಡಬೇಕಾದ್ರೆ ಏನಾಗಿತ್ತು, ನಮಗೆ ಒಂದು ಪೊಲಿಟಿಕಲ್ ಆಗಿ ನಮಗೆ ಏನು ಬೆಂಬಲ ಇರಲಿಲ್ಲ, ಅಪೋಸಿಷನಲ್ಲಿ ಇದ್ವಿ. ತುಮಕೂರು ನಗರವೇ ಇದು ಮಾಡಿಕೊಂಡ್ರೆ ತುಮಕೂರು ನಗರದಲ್ಲಿ ಮೆಜಾರಿಟಿ ಮುಸಲ್ಮಾನರ ಮೆಜಾರಿಟಿ. ಎಲ್ಲ ಕಾಲೇಜುಗಳಲ್ಲೂ ಕೂಡ ಲವ್ ಜಿಹಾದ್ ಅಂತಕ್ಕಂಥದ್ದು ವಿಪರೀತ ಆಗೋಗಿತ್ತು. ಆ ಸಂದರ್ಭದಲ್ಲಿ ನಾವೇನು ಮಾಡಿದ್ವಿ, ಪ್ರತಿ ಕಾಲೇಜಲ್ಲೂ ಕೂಡ ಒಂದು ಸಣ್ಣ ಸಮಿತಿಗಳ ರೀತಿಯಲ್ಲಿ ಮಾಡಿದ್ವಿ ಲವ್ ಜಿಹಾದ್ ಬಗ್ಗೆ ಇದು ಕೊಡೋದಕ್ಕೆ. ಒಂದು 5 ಜನದ್ದು, ಅಂದರೆ ಅದನ್ನು ಅಫಿಷಿಯಲಾಗಿ ಹೇಳ್ತಾ ಇರಲಿಲ್ಲ, ಜಸ್ಟ್ ಅವ್ರ ಇನ್ಫಾರ್ಮೇಷನ್ ಅಷ್ಟೇ ನಮಗೆ ಕೊಡೋದು. ಅವ್ರ ಜೊತೆ ಫ್ರೆಂಡ್ಸ್ಗಳಾಗಿರ್ತಿದ್ರು, ಅವ್ರ ಜೊತೆ ಇರ್ತಿದ್ರು. ಇದು ಇನ್ಫಾರ್ಮೇಷನ್ ಕೊಟ್ಟಾಗ ಏನಾಗ್ತಿತ್ತು, ನಮಗೆ ಆ ಹುಡುಗಿ ಮನೇಲೋಗಿ ಅವ್ರಿಗೆ ಆ ಹುಡುಗಿಗೆ ಅವೇರ್ನೆಸ್ ಮಾಡ್ತಕ್ಕಂಥದ್ದು, ಅವ್ರ ತಂದೆ ತಾಯಿಗಳಿಗೆ ಅವೇರ್ನೆಸ್ ಮಾಡೋದು, ಆ ಹುಡುಗನ ಕರೆದು ಬುದ್ಧಿ ಹೇಳ್ತಕ್ಕಂಥದ್ದು, ಈ ಥರ ಚಾನ್ಸಸ್ ಸಿಕ್ತು ನಮಗೆ. 164 ಲವ್ ಜಿಹಾದ್ಗಳನ್ನ ಹ್ಯಾಂಡಲ್ ಮಾಡಿದೆ ನಾನು 2 ವರ್ಷದಲ್ಲಿ, ಬರೀ ತುಮಕೂರು ನಗರದಲ್ಲೇನೆ. ಅದರಲ್ಲಿ ಒಂದಷ್ಟು ಫಲ ಸಿಕ್ತು, ಇನ್ನೊಂದಷ್ಟು ಫಲ ಕೊಡಲಿಲ್ಲ. ಆದರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಪ್ರತಿ ಕಾಲೇಜಲ್ಲೂ ವಾಲಂಟಿಯರಾಗಿ ಒಂದು ಅವೇರ್ನೆಸ್ ಬಂದುಬಿಟ್ಟಿದೆ. ಅದರ ಜೊತೆಗೆ ನಮ್ಮ ಮತ್ತಿನ್ನೊಂದು ಹಿಂದೂ ಸಂಘಟನೆ ಜೊತೆ ಸೇರಿಕೊಂಡು ಹೆಣ್ಮಕ್ಳದೇ ಒಂದು ಸಣ್ಣ ಕೌನ್ಸಿಲಿಂಗ್ ಟೀಮ್ ಥರ ಮಾಡಿ, ಯಾರು ಈ ಥರ ಹೆಣ್ಮಕ್ಳಿದ್ದಾರೆ ಅವರಿಗೆ ಬುದ್ಧಿ ಹೇಳ್ತಕ್ಕಂಥ ಕೆಲಸಗಳನ್ನೂ ಆಗ್ತಿತ್ತು. ಜೊತೆಗೆ ಲೆಕ್ಚರರ್ಸ್ಗಳಿಗೂ ನಾವು ಹೋಗಿ ಮಾತಾಡ್ತಾ ಇದ್ವಿ, ದಯಮಾಡಿ ನಿಮ್ಗೇನೋ ಇನ್ಫಾರ್ಮೇಷನ್ ಬಂದರೆ ನಮಗೆ ತಿಳಿಸಿ, ಅಥವಾ ನೀವೇ ಒಂದು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ ಅಂತೇಳಿ. ಇದರಿಂದ ಇಡೀ ತುಮಕೂರು ಜಿಲ್ಲೆಯಲ್ಲಿ ಆಯ್ತಿದ್ದು ಬಹಳಷ್ಟು ಬದಲಾವಣೆಗಳಾಯಿತು. ಈಗಂತೂ ಎಲ್ಲ ಹೆಣ್ಮಕ್ಳಿಗಾಗಲಿ ಹುಡುಗರಿಗಾಗಲಿ ತುಂಬ ಅವೇರ್ನೆಸ್ ಬಂದುಬಿಟ್ಟಿದೆ. ಮತ್ತು ಬೇರೆ ಕೋಮಿನ ಹುಡುಗರಿಗೂ ಅಷ್ಟೇ ಬಜರಂಗ ದಳ ಒಂದಿದೆ. ಯಾವುದಾದ್ರು ಹೆಣ್ಣು ಮಕ್ಕಳನ್ನ ಅನ್ಯಾಯ ಮಾಡಲಿಕ್ಕೆ ಹೋದರೆ, ಅವ್ರು ಭಾಳ ಹಾಳು ಮಾಡಲಿಕ್ಕೆ ಹೋದರೆ ನಮಗೆ ಒಂದು ಗಟ್ಟಿ ಶಾಸ್ತಿ ಆಗ್ತದೆ ಅಂತಕ್ಕಂಥ ಭಯ ಕೂಡ
ಏನು ಈ ದುರ್ಜನರ ಮನಸ್ಸಲ್ಲಿ ಹುಟ್ಕೊಂಡಿದೆ. ಇದೊಂದು ತುಂಬ ದೊಡ್ಡ ಮಟ್ಟದ ಬದಲಾವಣೆ. ಮತ್ತು ಮೂರನೇದು, ನಮ್ಮ ಭಾಜಪದಲ್ಲೂ ಅಷ್ಟೇನೆ ಯಾವುದೇ ಒಂದು ಏನು ಒಂದು ಈ ಗ್ರೂಪ್ ಅನ್ನೋದಕ್ಕೆ ಅಥವಾ ಯಾವುದೊಂದು ಪಾಳೆಯ ಅನ್ನೋದಕ್ಕೆ ಸೇರದೆ ಪ್ಯೂರಾಗಿ ಕಮಲ ಒಂದೇ ನಮ್ಮ ದೃಷ್ಟಿ ಇಟ್ಕೊಂಡು, ಮೋದಿ ಒಂದೇ ನಮ್ಮ ದೃಷ್ಟಿ ಅಂದ್ಕೊಂಡು ಅದಕ್ಕೆ ಕೆಲಸ ಮಾಡ್ತಾ ಮಾಡ್ತಾ ಒಂದು ಎಲ್ಲರ ಒಂದು ಪಡೆ ಕಟ್ಟಿದ್ವಿ ಒಂದು ದೊಡ್ಡ ಮಟ್ಟದಲ್ಲಿ. ಏನು ಸಹಜ, ಒಂದು ಊರಲ್ಲಿ ಒಂದು ಶಕ್ತಿಯುತವಾಗಿ ಒಂದು ಪಾರ್ಟಿ ಬಂದಾಗ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ, ಒಂದು ಬಣ ಇನ್ನೊಂದು ಬಣ ಅಂತಕ್ಕಂಥದ್ದು ಸಹಜ. ಆದರೆ ಯಾವುದೇ ಬಣದ ಸುದ್ದಿಗೆ ಹೋಗದೆ ಪಕ್ಷವೇ ನಮ್ಮ ಬಣ, ಕಮಲವೇ ನಮ್ಮ ಬಣ ಅಂತ ಮಾಡ್ಕೊಂಡೋಗಿ ಇವತ್ತು ಅದೂಗೂ ಕೂಡ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ತುಮಕೂರು ಕ್ಷೇತ್ರ ಅಂತ ಹೇಳಿದ್ರೆ ಯಾವುದೇ ವ್ಯಕ್ತಿ ಮೇಲೆ ನಿಂತಿರ್ತಕ್ಕಂಥ ಕ್ಷೇತ್ರ ಅಲ್ಲ, ಪಕ್ಷದ ಕ್ಷೇತ್ರ ಅನ್ನೋದು ಆಗಿದೆ. ಇದಕ್ಕೆ ಹಲವಾರು ಜನರ ಕಾಂಟ್ರಿಬ್ಯೂಷನ್ ಕೂಡ ಇದೆ. ನಾವು ಕೂಡ ಅದರಲ್ಲಿ ಹೆಮ್ಮೆಯಿಂದ ಪಾಲ್ಗೊಂಡಿದ್ದೀವಿ ಅಂತಕ್ಕಂಥ ಹೆಮ್ಮೆ ಕೂಡ ನಮಗಿದೆ. ಸೊ ಈಗ ನಿಮಗೆ ಈ ಹಂತದಲ್ಲಿ ಕಾಂಗ್ರೆಸ್ಸಿನ 2 ಸರ್ಕಾರವನ್ನು ನೀವು ನೋಡಿದ್ದೀರಿ. ಹಿಂದೆ ಸಿದ್ದರಾಮಯ್ಯನವರಾಗಿದ್ದಾಗ ಮತ್ತು ಇವತ್ತು ಸಿದ್ದರಾಮಯ್ಯನಾಗ ಅವರು ಅಧಿಕಾರದಲ್ಲಿದ್ದಾರೆ. ಅವರು ಬಹುತೇಕವಾಗಿ ಓಪನ್ ಆ್ಯಂಡ್ ಆಲ್ ನಾವು ತುಷ್ಟೀಕರಣದ ರಾಜಕಾರಣವನ್ನೇ ಮಾಡೋದು, ನಾವು ಕೋಮು ರಾಜಕಾರಣವನ್ನೇ ಮಾಡೋದು, ಅಂದರೆ ಕೋಮುವಾದಿಗಳು ಅಂತ ಬಿ ಜೆ ಪಿಯವ್ರುಗಳು. ಆದರೆ ಅವರು ಮಾಡ್ತಾ ಇರುವಂಥದ್ದು ಏನು ಅಂದರೆ ಮುಸ್ಲಿಂ ಓಲೈಕೆ ರಾಜಕಾರಣ. ಈಗ ನಿನ್ನೆ ನಡೆದಂಥ ಪ್ರಶ್ನೆ ಪತ್ರಿಕೆಗಳಿಂದ ಹಿಡಿದು ಪ್ರತಿಯೊಂದು ಅದಕ್ಕೆ. ಇವತ್ತಿನ ನಿಮ್ಮ ಸವಾಲುಗಳೇನು ನೋಡಿ? ಮೊದಲನೇ ಅವ್ರ ಅವಧಿ ಏನಿತ್ತು 13ರಿಂದ 18 ಸಿದ್ದರಾಮಯ್ಯನವರ ಅವಧಿ. ಸಿದ್ದರಾಮಯ್ಯನವರು ಬಹುಶಃ ಹುಟ್ಟಿನಿಂದನೇ ಅವರು ಲೆಫ್ಟಿಸ್ಟ್ ಅನಿಸುತ್ತೆ, ಎಡಚಿಂತನೆ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತು ಅವರ ಜೀವನದ ಗುರಿನೂ ಕೂಡ ಅದೇ. ಅವರ ಚಿಂತನೆಯನ್ನು ಇಲ್ಲಿ ಲಾಗು ಮಾಡಬೇಕು. ಸನಾತನ ಧರ್ಮವನ್ನು ಎಷ್ಟು ಹಣಿಯಲಿಕ್ಕೆ ಸಾಧ್ಯವೋ ಹಿಂದೂ ಧರ್ಮವನ್ನು ಅಷ್ಟು ಹಣಿಬೇಕು ಅಂತಕ್ಕಂಥದ್ದು ಅವ್ರಿಗದು ರಕ್ತಗತವಾಗಿ ಬಂದುಬಿಟ್ಟಿದೆ. ಮೊದಲನೇ ಟರ್ಮಲ್ಲಿ ಏನಾಗಿತ್ತು, ಅವ್ರಿಗೊಂದು ಆಶಾಭಾವನೆ ಇತ್ತು, ನೆಕ್ಸ್ಟ್ ಟರ್ಮು ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತೇಳಿ. ಹಾಗಾಗಿ ಅವ್ರ ಅಜೆಂಡಾಗಳನ್ನ ಫುಲ್ ಫ್ಲೆಡ್ಜ್ ಆಗಿ ಅವರು ಬಿಟ್ಟಿರಲಿಲ್ಲ. ಟೆಸ್ಟ್ ಡೋಸ್ ಥರ ಬಿಡೋರು, ಒಂದು ಟೆಸ್ಟ್ ಡೋಸ್ ಬಿಡೋದು, ರಿಯಾಕ್ಷನ್ ನೋಡ್ಕೊಳ್ಳೋದು, ಆದರೆ ಬಿಡೋದು, ಇಲ್ಲಾಂದರೆ ವಾಪಸ್ ತೊಗೊಂಡ್ಬಿಡೋದು, ಈ ಥರ ಮಾಡ್ತಿದ್ರು. ಆದರೆ ಅದಾದಮೇಲೆ ಕೂಡ ಅವರು ಸೋತರು. ಈಗ ಏನಿದೆ, ಈ ಟರ್ಮ್ ಏನು ಬಂದಿದೆಯಲ್ಲ, ನಾನು ಈ ನನ್ನ ಪದಗಳನ್ನ ನೀವು ದಯಮಾಡಿ ನೀವು ಗಟ್ಟಿಯಾಗಿ ಇದನ್ನು ಬರೆದಿಟ್ಕೋಬೇಕು. ಈ ಅವಧಿ ಏನಿದೆ ಸಿದ್ದರಾಮಯ್ಯನವರ ಜೀವನದ ಕಡೆಯ ಚೀಫ್ ಮಿನಿಸ್ಟರ್ ಅವಧಿ. ಈ ಅವಧಿಯಲ್ಲಿ ಸಿದ್ದರಾಮಯ್ಯನವರು ಹುಟ್ಟಿನಿಂದ ಯಾವ ಒಂದು ಅಜೆಂಡಾವನ್ನು ಮೈಗೂಡಿಸ್ಕೊಂಡು ಬಂದಿದ್ದಾರಲ್ಲ, ಅದು ಏನು ಎಡಪಂಥೀಯ ನಕ್ಸಲ್ ರೀತಿಯ ಎಡಪಂಥೀಯ ಏನು ವಿಚಾರಧಾರೆಯನ್ನು ಕರ್ನಾಟಕದೊಳಗಡೆ ತುಂಬಬೇಕು, ಅದರ ಮುಖಾಂತರ ಹಿಂದೂ ಧರ್ಮವನ್ನು ಆದಷ್ಟು ಮುಗಿಸ್ಬೇಕು ಅಂತಕ್ಕಂಥದ್ದೇನು ಅವರ ಏನು ಹುಟ್ಟಿನಿಂದ ವಾಂಛೆ ಇದೆಯಲ್ಲ, ಅದನ್ನು 100% ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಇವತ್ತು. ಯಾಕೆ ಅಂತ ಹೇಳಿದ್ರೆ, ಕಳೆದ ಬಾರಿ ಆದಾಗ ಮುಂದಿನ ಸರಿ ನಾನು ಚೀಫ್ ಮಿನಿಸ್ಟರ್ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು. ಹಾಗಾಗಿ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡೋರು. ಈಗ ಅವ್ರಿಗೆ ಲಾಸ್ಟ್ ಟರ್ಮ್ ಅಂತ ಚೆನ್ನಾಗಿ ಗೊತ್ತಿದೆ, ಪೊಲಿಟಿಕಲ್ ಆಗಾಗಲಿ ಅಥವಾ ಪರ್ಸನಲ್ ಆಗಾಗಲಿ ಕಳ್ಕೊಳ್ಳೋದೇನೂ ಇಲ್ಲ, ಮುಂದೆ ಏನಾದರೂ ಇದ್ರೆ ಪಡ್ಕೊಳ್ಳೋದೆ. ಹಾಗಾಗಿ ಅವರ ಏನು ಹಿಡನ್ ಅಜೆಂಡಾಗಳಿದೆ, ಅವರು ಮತ್ತು ಅವರೊಬ್ಬರೇ ಎಲ್ಲ ಇದನ್ನು ಮಾಡ್ತಾ ಇರೋದು. ಅವ್ರ ಸುತ್ತ ಒಂದು ದೊಡ್ಡ ವಿಷವರ್ತುಲ ಇದೆ, ದೊಡ್ಡ ಟೀಮೇ ಇದೆ. ಪತ್ರಕರ್ತರುಗಳು, ಸಾಹಿತಿಗಳು, ಯಾವ್ಯಾವ ನಕ್ಸಲ್ವಾದದ ಪ್ರಮುಖ ಮುಖಗಳಿದೆಯಲ್ಲ ಅವೆಲ್ಲವೂ ಸುತ್ತ ಇದ್ದಾರೆ. ಅವರೆಲ್ಲರಿಗೂ ಅನಿಸ್ಬಿಟ್ಟಿದೆ ಇದು ಕಡೇ ಅವಧಿ, ಇಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿ ಏನೇನು ಮಾಡಲೇಬೇಕು, ಅಂತ್ಯನೂ ಆಡ್ಬಿಡ್ಬೇಕು ಅಂತಕ್ಕಂಥ ಡಿಸೈಡ್ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ನೋಡಿ, ಪ್ರತಿ ದಿವಸ ಒಂದೊಂದು ಹೊಸ ತೊಗೊಂಬರ್ತಾರೆ. ಒಂದು ದಿವಸ ಏನು ಯಾವುದೇ ಹಾಸ್ಟೆಲ್ಗಳಲ್ಲಿ, ನಮ್ಮ ಹಿಂದೂ ಧರ್ಮದ ಹಾಸ್ಟೆಲ್ಗಳಲ್ಲಿ ಹಬ್ಬಗಳನ್ನ ಆಚರಿಸಬಾರ್ದು ಅಂತ ಒಂದು ದಿವಸ ಬರ್ತಾರೆ. ನೆಕ್ಸ್ಟ್ ಡೇ ಅದನ್ನು ಧ್ಯೇಯವಾಕ್ಯವನ್ನೇ ತೆಗೆದು ನೀವು ಕೈ ಮುಗಿದು ಒಳಗೆ ಬಾ ಅಂತ ಧ್ಯೇಯವಾಕ್ಯನೇ ಕಿತ್ತಾಕ್ತಾರೆ. ಮತ್ತೊಂದು ದಿವಸ ಬರ್ತಾರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಬರೀ ಹಿಂದೂ, ಮುಸಲ್ಮಾನ್ ಮತ್ತು ಕ್ರಿಶ್ಚಿಯನ್ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿಯಲ್ಲಿ ಪ್ರತಿ ದಿವಸ ಮತ್ತಿನ್ನೊಂದು ಬಂತು, ಹಿಂದೂ ಧರ್ಮದ ಹುಂಡಿಗೆ ಕೈ ಹಾಕ್ತಕ್ಕಂಥದ್ದು. ಹಿಂದೂ ಧರ್ಮದ ಹುಂಡಿಗೆ ಕೈ ಹಾಕೋದು ಒಂದು, ಕೈ ಹಾಕಿದ್ದನ್ನು ಎಲ್ಲಿ ಕೊಡಬೇಕು, ಕ್ಲಾಸಲ್ಲೇ ಹಾಕ್ಬಿಟ್ರು 19 ಕ್ಲಾಸ್ ಒಳಗಡೆಗೆ. ಏನು ಹಣಕಾಸು ಮುಗ್ಗಟ್ಟಲ್ಲಿರ್ತಕ್ಕಂತಹ ಯಾವುದೇ ಒಂದು ಧರ್ಮದ ಕೊಡಬಹುದು ಅಂತ, ಯಾವುದೇ ಧರ್ಮ ಅಂದ್ಕೊಳ್ಳೆ ನೀವು ಅಪಾಸ್ಟ್ರಫಿ ಹಾಕ್ಬೇಕು. ಆಯ್ತಾ? ಅದಾದ ಮೇಲೆ ಜೊತೆಗೆ ಹಿಂದೂ ದೇವಾಲಯಗಳನ್ನ ಮಾನಿಟರಿಂಗ್ ಕಮಿಟಿ ಏನಿದೆ, ದೇವಸ್ಥಾನ ನೆಡ್ತಕ್ಕಂಥ ಕಮಿಟಿ ಒಳಗಡೆಗೆ ದೇವಸ್ಥಾನ ನಮ್ಮ ಧರ್ಮದ ಬಗ್ಗೆ ಶ್ರದ್ಧೆನೇ ಇಲ್ದಿರೋನ್ನ ತಂದುಕೊಳಿಸ್ತಕ್ಕಂಥ ಪ್ರಯತ್ನ ಇದು ಮಸೀದಿಗಳಿಗಾಗಲಿ ಚರ್ಚ್ಗಳಿಗಾಗಲಿ ಆಗ್ತಿಲ್ಲ. ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾನು ಹೇಳಿದ್ನಲ್ಲ, 5 ವರ್ಷದ ಪ್ರತಿ ದಿವಸವೂ ಕೂಡ ಅವರ ಹಿಡನ್ ಅಜೆಂಡಾವನ್ನು ಲಾಗೂ ಮಾಡಲಿಕ್ಕೆ ಅವ್ರು ಉಪಯೋಗಿಸ್ಕೊಳ್ತಕ್ಕಂಥದ್ದು. ಬರ್ತಕ್ಕಂಥ ದಿನಗಳು ಕೂಡ ಇನ್ನಷ್ಟು ಕ್ರೂರ ಆಗ್ತವೆ.
ಸಿದ್ದರಾಮಯ್ಯನವರ ಏನು ಅತ್ಯಂತ ಕೆಟ್ಟ ಮುಖ ಇದೆಯಲ್ಲ ನಿಧಾನಕ್ಕೆ ಅನಾವರಣ ಆಗ್ತದೆ, ಇನ್ನೂ ದೊಡ್ಡ ಮಟ್ಟದಲ್ಲಿ ಅನಾವರಣ ಆಗುತ್ತೆ. ಈ ರಾಜ್ಯವನ್ನು ನಮ್ಮ ಧರ್ಮವನ್ನು ಹಾಳು ಮಾಡೋವರೆಗೂ ಅವರಂತೂ ನೆಮ್ಮದಿಯಿಂದ ನಿದ್ದೆ ಮಾಡೋದಿಲ್ಲ. ಈ ನಾಡಿಗೆ ತನ್ನದೇ ಆದಂಥ ಒಂದು ಕಲ್ಚರಲ್ ಅಟ್ಮಾಸ್ಫಿಯರ್ ಇದೆ, ಕಲ್ಚರಲ್ ಒಂದು ಚೌಕಟ್ಟಿದೆ, ಸಾಂಸ್ಕೃತಿಕವಾದಂಥ ಒಂದು ಇಡೀದಾದಂಥ ಒಂದು ಈ 75 ವರ್ಷಗಳಲ್ಲಿ ಮತ್ತು ಅದಕ್ಕೂ ಪೂರ್ವದಲ್ಲೂ ಕರ್ನಾಟಕಕ್ಕೆ ತನ್ನದೇ ಆದಂಥ ಸಾಂಸ್ಕೃತಿಕ ಮುಖ ಇದೆ. ಆ ಮುಖವನ್ನು ಭಂಗಗೊಳಿಸುವ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ಖಂಡಿತ ಅದೊಂದು ಅಜೆಂಡಾನೇ. ಯಾಕೆ ನೀವು ಮೋದಿಯವರು ಅದನ್ನೇ ಏನು ಪ್ರಸ್ತಾಪ ಮಾಡ್ತಾರೆ, ಅರ್ಬನ್ ನಕ್ಸಲಿಸಮ್ ಅಂತ ಹೇಳಿದ್ರೆ ಅವ್ರ ಬೇಸಿಕ್ ಏನಂತ ಹೇಳಿದ್ರೆ ಏನು ಅವರು ಹೇಳಬೇಕಂತ ಹೇಳಿದ್ರೆ ಒಂಥರ ಸ್ಯಾಡಿಸ್ಟ್ ಮೈಂಡ್ಸೆಟ್ ಅವ್ರಿಗೆ. ಸಮಾಜ ನಗ್ನಗ್ತಾ ಇರೋದನ್ನ ನೋಡಲಿಕ್ಕಾಗಲ್ಲ, ಯಾವುದೇ ಧರ್ಮ ನಗ್ನಗ್ತಾ ಇರೋದನ್ನ ನೋಡಲಿಕ್ಕಾಗಲ್ಲ, ಸಮಾಜದ ಮಧ್ಯೆ ಬೆಂಕಿ ಇಡಬೇಕು. ಹಿಂದೂ ಧರ್ಮ ಅಂದರೆ ಅದು ಯಾಕೆ ಅಷ್ಟೊಂದು ವಿಷ ಕಾರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಅದು ನನ್ನ ಹೆಸರಲ್ಲೇ ರಾಮ ಇದೆ ಅಂತಾರೆ. ಅದೇ ಹೆಸರಲ್ಲಿ ಮಾತ್ರ ಅದನ್ನು ಯಾವುದಕ್ಕೆ ಅಂತ ಹೇಳಿದ್ರೆ ಮತ್ತೆ ಅದೊಂದು ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಪದ ಮಾತಾಡ್ತಾರೆ ಬಿಟ್ಟರೆ ಒಂದೇ ಒಂದು ವರ್ತನೆಯಲ್ಲಿ ವರ್ತನೆಯಲ್ಲಿ ಮಾಂಸ ತಿಂದು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತೇಳಿ ಮೈಕಲ್ ಅನೌನ್ಸ್ ಮಾಡೋ ಅವಶ್ಯಕತೆ ಇದೆಯಾ? ಬೂಟ್ ಹಾಕ್ಕೊಂಡು ಸತ್ಯನಾರಾಯಣ ವ್ರತಕ್ಕೆ ಹೋಗ್ತಾರೆ, ಶೂ ಹಾಕೊಂಡು ದೀಪ ಹಚ್ತೀನಿ, ಶೂ ಹಾಕೊಂಡು ಸತ್ಯನಾರಾಯಣ ವ್ರತಕ್ಕೆ ಹೋಗ್ತೀನಿ ಅಂತೇಳಿ ಪ್ರದರ್ಶನ ಮಾಡ್ತಕ್ಕಂಥ ದೇವಸ್ಥಾನದ ಬಾಗಿಲಿಗೆ ಹೋಗ್ತಾರೆ, ಒಳಗೆ ಕರೆದ್ರೆ ಹೋಗದೇನೆ ನಿರಾಕರಿಸ್ತಾರೆ. ಜೊತೆಗೆ ಎಲ್ಲಾ ಕ್ಯಾಮ್ರಾಗಳು ಎದುರುಗಡೆ ಇದಾವೆ ಅಂತೇಳಿ ಕೇಸಿನ ಪೇಟವನ್ನು ಕಿತ್ತು ಬಿಸಾಡ್ಬೇಕು ಅಂತ ಹೇಳ್ತೀರಾ. ಕುಂಕುಮ ಇಟ್ಟರೆ ನೋಡಿದ್ರೆ ಭಯ ಆಗುತ್ತೆ ಅಂತೇಳಿ ಸಾರ್ವಜನಿಕ ವೇದಿಕೆಯಲ್ಲಿ ಹಾಕ್ತೀರಾ. ಅವ್ರು ಯಾವಾಗಲೂ ಅದನ್ನು ಒಬ್ಬರೇ ಇದ್ದಾಗ ಮಾಡೋದಿಲ್ಲ, ಲಕ್ಷಾಂತರ ಜನಕ್ಕೆ ಕಾಣೋ ರೀತಿಯಲ್ಲೇ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಬಹಿರಂಗವಾಗಿ ಧರ್ಮದ ನಾಶಕ್ಕೆ ಕಟಿಬದ್ಧರಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹಾಗಾದರೆ ನೀವು ಇಷ್ಟು ವರ್ಷದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಈಗ ಹಾಗಾದರೆ ಒಂದು ಧರ್ಮದ ಓಟಿಂದ ಮಾತ್ರ ಕಾಂಗ್ರೆಸ್ 136 ಸೀಟನ್ನು ಗೆಲ್ತಾ? ನಮ್ಮ ಹಿಂದೂ ಧರ್ಮದ ದುರಂತವೇ ನಮ್ಮನ್ನು ಡಿವೈಡ್ ಮಾಡ್ತಕ್ಕಂಥದ್ದು. ಧರ್ಮ ಅಂತ ಡಿವೈಡ್ ಮಾಡಿದ್ರೆ ಅದು ಖಂಡಿತ ಆಗುತ್ತೆ. ನಮ್ಮಲ್ಲಿ ಏನು ಮಾಡಿಬಿಡ್ತಾರೆ, ಜಾತಿಯಿಂದ ಹೊಡೆದು ಬಿಡ್ತಾರೆ ನಮ್ಮನ್ನು. ಇದೇನಾಗೋಗುತ್ತೆ, ನೀವು ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಒಂದು ಸಮುದಾಯ ಒಟ್ಟಿಂದ ಓಡಾಡಾಗುತ್ತೆ, ಇನ್ನೊಂದು ಸಮುದಾಯ ಜಾತಿ ಲೆಕ್ಕಾಚಾರದಲ್ಲಿ ಓಟ್ ಮಾಡ್ತಾರೆ. ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಇದನ್ನು ಹೀಗೆ ಮಾಡ್ಬೋದು. ಹೀಗೆ 75 ವರ್ಷದಿಂದ ಮಾಡ್ಕೊಂಡು ಬರ್ತಿರೋದು ಅದನ್ನೇ. ಬಹುಶಃ ಮೋದಿಯವರು ಬಂದ ಮೇಲೆ ಇದಕ್ಕೊಂದು ವಿರಾಮ ಹಾಡ್ತಾ ಇದ್ದಾರೆ. ಇಡೀ ಹಿಂದೂ ಸಮುದಾಯ ಒಂದು ಅಂತಕ್ಕಂಥ ಭಾವ ನಿರ್ಮಾಣ ಆಗಿದೆ. ಜೊತೆಗೆ ಏನು ಈಗ ಕಳೆದ 1 ತಿಂಗಳಿಂದ ಏನು ಧರ್ಮದ ಪುನರುತ್ಥಾನದ ಅಲೆ ಏನು ಬೀಸ್ತಾ ಇದೆ, ರಾಮನ ಅಲೆ, ಇದು ಕೂಡ ಇಡೀ ಧರ್ಮವನ್ನು ಒಂದು ಮಾಡ್ತಿದೆ. ಈ ಥರ ಡಿವಿಸಿವ್ ಪಾಲಿಟಿಕ್ಸು ಇನ್ನು ಮುಂದೆ ನಡೆಯೋದಿಲ್ಲ. ಕರ್ನಾಟಕದಲ್ಲಿ ಇಡೀ ದೇಶದಲ್ಲೇ ನಾವು ಓವರಲ್ ಆಗಿ BJP ಅಂತ ಬಂದಾಗ ಅದು ಮೋದಿಯವರ ಹೆಸರಿನಲ್ಲಿರುವ BJP ಮತ್ತು ಕರ್ನಾಟಕದ BJP ಅಂತ ಎರಡು ಬೈಫರ್ಕೇಟ್ ಮಾಡ್ತಾರೆ. ನಮಗೆ ಮೋದಿಯವರ BJPಯ ಬಗ್ಗೆ ಒಲವಿದೆ, ನಂಬಿಕೆ ಇದೆ. ಕರ್ನಾಟಕದ BJP ಕಾಂಗ್ರೆಸ್ಗಿಂತ ಭ್ರಷ್ಟ BJP, ಸ್ವಜನ ಪಕ್ಷಪಾತದ BJP, ಆಮೇಲೆ ಪ್ರತಿ ರಾಜಕೀಯ ಒಬ್ಬೊಬ್ಬ ಧುರೀಣನೂ ತಾನೇ BJP ಅನ್ನುವಂಥ ದುರಹಂಕಾರ, ಈ ರೀತಿಯ ಒಂದು ರಾಜಕೀಯ ಇಡೀ ದೇಶದಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ನೀವು BJPಯ ಸಾರ್ವಜನಿಕ ವಕ್ತಾರರು, ಈ ಪ್ರಶ್ನೆಗೆ ನೋಡಿ, ಪ್ರತಿ ಪೊಲಿಟಿಕಲ್ ಪಾರ್ಟಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ತನ್ನ ಅಜೆಂಡಾವನ್ನು ಅಥವಾ ತಾನೇನು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಧಿಕಾರ ಬೇಕು. ಈ ಅಧಿಕಾರ ಬೇಕು ಅಂದಾಗ ಪೂರ್ಣ ಬಹುಮತ ನಮಗೆ ಸಿಕ್ಕಿರಲಿಲ್ಲ. ಕಳೆದ ಬಾರಿ ಆಗಲಿ ಅಥವಾ ಮೊನ್ನೆ 2019 ನಮಗೆ ಪೂರ್ಣ ಬಹುಮತ ಸಿಕ್ಕಿರಲಿಲ್ಲ. ಕಾಂಪ್ರಮೈಸ್ ಮಾಡ್ಕೊಳ್ಳೇಬೇಕಾಯಿತು. 2 ವಿಚಾರದಾರೆ. ಯಾರೋ ನೀವು 10 ಜನನ ಕರ್ಕೊಂಬರ್ತೀರಿ, ಅವರು ಸರಿ ಇಲ್ಲ, ಹಾಗಾಗಿ ಸರಿ ಇಲ್ದೋನ ಸೇರಿಸ್ಕೋಬೇಡಿ ಅಂತಕ್ಕಂಥದ್ದು ಒಂದು ವಾದ ಆದರೆ, ನೀವು 10 ಜನದ್ದೇ ನೀವು ಯೋಚನೆ ಮಾಡ್ಕೊಂಡು ಹೋದರೆ 7 ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇರುತ್ತೆ. ದಿನಕ್ಕೊಂದು ನಾವು ಆಡಳಿತ ಬರಲಿಲ್ಲ ಅಂದರೆ ಬರ್ತಿರ್ತಕ್ಕಂಥ ಏನು ಹಿಂದೂ ವಿರೋಧಿ ಪಕ್ಷ ದಿನಕ್ಕೊಂದು ಏನು ಸಮಾಜವನ್ನು ಹಾಳು ಮಾಡ್ತಕ್ಕಂಥ ಏನು ಕಾನೂನುಗಳನ್ನು ತರ್ತಾ ಇರುತ್ತೆ. ಹಾಗಾಗಿ 7 ಕೋಟಿ ಜನರನ್ನು ಒಳ್ಳೇದು ಮಾಡೋದು ಒಳ್ಳೇದು ಮಾಡೋದು ಮುಖ್ಯನಾ ಅಥವಾ 10 ಜನನ ಹೇಗೋ ನಿಭಾಯಿಸೋದು ಮುಖ್ಯನಾ ಅಂತಕ್ಕಂಥದ್ದು ಪ್ರಶ್ನೆ ಬಂದಾಗ ಖಂಡಿತವಾಗ್ಲೂ ಅಧಿಕಾರ ಮಾಡಲೇಬೇಕು. ಅಕಸ್ಮಾತ್ ಈ 10 ಜನನನ್ನು ನಿಭಾಯಿಸ್ಕೊಂಡು ಅಧಿಕಾರ ಮಾಡದೇ ಇದ್ದಿದ್ರೆ ಮತಾಂತರ ನಿಷೇಧ ಕಾಯ್ದೆ ತರೋಕ್ಕಾಗ್ತಿರ್ಲಿಲ್ಲ, ಗೋಹತ್ಯೆ ನಿಷೇಧದ ಕಾಯ್ದೆ ನಾವು ತರೋಕ್ಕಾಗ್ತಿರ್ಲಿಲ್ಲ, ಹಿಂದೂ ಧರ್ಮದ ಮೇಲೆ ಆಗ್ತಿರ್ತಕ್ಕಂತಹ ಏನು ಈ ಏಟನ್ನು ತಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಜೊತೆಗೆ ಏನು ಇಡೀ ಕರ್ನಾಟಕದಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಯ್ತು ಇವತ್ತು, ಅದನ್ನು ನಿರ್ಮಾಣ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಕೆಲವರಿಂದ ತೊಂದರೆ ಆಗಿದೆಯಾ? ಖಂಡಿತವಾಗ್ಲೂ ಆಗಿದೆ. ಅದೇ ಲಾರ್ಜರ್ ಪರ್ಸ್ಪೆಕ್ಟಿವ್ ನೋಡಿದಾಗ ದೇಶ ಮುಖ್ಯ ಆಗುತ್ತೆ ಹೊರತು ವ್ಯಕ್ತಿಗಳು ಮುಖ್ಯ ಆಗಲ್ಲ. ಟೇಡ ಹಾಯ್ತೋ ಮೇರಾ ಹೈ ಅಂತಾರೆ. ಅವರು ಇವ್ರನ್ನ ಒಡೆದೋ ಬಡ್ದೋ ಬಗ್ಸೋ ಪಕ್ಷೋ ಏನೋ ಮಾಡಿ ಇವ್ರನ್ನ ಸರಿ ಮಾಡ್ಕೋಬೋದು.
ತೀರಾ ಸರಿ ಮಾಡ್ಕೊಳ್ಳೋಕ್ಕಾಗಲೇ ಅಂದ್ರೂ ಅವರಿಂದ ಆಗ್ತಕ್ಕಂತಹ ಏನು ಡಿಮೆರಿಟ್ಸು ದೇಶದ ವಿಚಾರದಲ್ಲಿ ರಾಜ್ಯದ ವಿಚಾರದಲ್ಲಿ ಕೊಡ್ಕೊಂಡು ಸ್ವಲ್ಪ ಕಡಿಮೆನೇ. ಹಾಗಾಗಿ ಮೋದಿಯವರು ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಯಾಕೆ ಮಾಡಲಿಕ್ಕಾಯ್ತು ಅಂತ ಹೇಳಿದ್ರೆ ಜನ ಅವ್ರಿಗೆ ಸ್ಪಷ್ಟವಾದ ಬಹುಮತ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಜನಕ್ಕೂ ಕೂಡ ಧೈರ್ಯವಾಗಿ ಕೇಳ್ತಕ್ಕಂಥ ಇದೂ ಇದೆ. ನಮ್ಮಲ್ಲಿ ನಿಜವಾಗ್ಲೂ ನೀವು ಹೇಳಿರ್ತಕ್ಕಂಥದ್ರಲ್ಲಿ ಒಂದಷ್ಟು ಸತ್ಯನೂ ಇದೆ, ಒಪ್ಕೊತಾ ಇದ್ದೇವೆ. ಆದರೆ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಏನು ತನ್ನ ಕಾಲ ಮೇಲೆ ಅಧಿಕಾರ ಹಿಡಿಯುತ್ತೆ BJP, ಆವತ್ತು ಯಾವ ರೀತಿ ಮೋದಿಯವರು ಸರ್ಕಾರವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಸರ್ಕಾರವನ್ನು ಕೊಟ್ಟೇ ಕೊಡ್ತಾರೆ.